ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಹೈಡ್ರೋಕಾರ್ಬನ್ಸಲ್ಲಿ ನಾನು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಹೈಡ್ರೋಕಾರ್ಬನ್ಸ್ ಅಂತಂದರೆ ಏನು, ಆಲ್ರೆಡಿ ನಿಮ್ಗೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಹೈಡ್ರೋಕಾರ್ಬನ್ಸ್ ಮೀನ್ಸ್ ದೋಸ್ ಕಾಂಪೌಂಡ್ಸ್ ವಿಚ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಅಲ್ವಾ. ಸೊ ಹೈಡ್ರೋಕಾರ್ಬನ್ಸ್ ಅಂತಂದರೆ ಯಾವ ಥರ ಕಾಂಪೌಂಡ್ಸ್ ಅಂದರೆ, ಯಾವ ಕಾಂಪೌಂಡಲ್ಲಿ ಬರೀ ಹೈಡ್ರೋಜನ್ ಮತ್ತು ಕಾರ್ಬನ್ ಪ್ರೆಸೆಂಟ್ ಇರುತ್ತೋ ಅಂಥ ಕಾಂಪೌಂಡ್ಸನ್ನು ನಾವೇನಂತೀವಿ, ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಇನ್ನು ಹೈಡ್ರೋಕಾರ್ಬನ್ಸನ್ನು ಟೂ ಕ್ಲಾಸಿಫಿಕೇಶನ್ ಮಾಡ್ತೀವಿ ಮೇಯ್ನಾಗಿ. ಯಾವುದ್ಯಾವುದು? ಸೊ ಫಸ್ಟ್ ಒನ್ ಯಾವುದು? ಆಲಿಫೈಟಿಕ್ ಹೈಡ್ರೋಕಾರ್ಬನ್ಸು, ಸೆಕೆಂಡ್ ಒನ್ನು ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್. ಇನ್ನು ಮತ್ತೆ ಆಲಿಫೈಟಿಕ್ ಹೈಡ್ರೋಕಾರ್ಬನ್ಸ್ನ ಟೂ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ, ಇನ್ನೊಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಇನ್ನು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕೆಳಗಡೆ ನಾವು ಆಲ್ಕೇನ್ಸನ್ನು ಸ್ಟಡಿ ಮಾಡ್ತೀವಿ. ಇದನ್ನು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಇನ್ನು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕೆಳಗಡೆ ಟೂ ಕಾಂಪೌಂಡ್ಸ್ ಬರುತ್ತೆ. ಯಾವುದ್ಯಾವುದು? ಆಲ್ಕಿನ್ಸ್ ಮತ್ತು ಇನ್ನೊಂದು ಆಲ್ಕೈನ್ಸ್ ಅಂತ ಬರುತ್ತೆ. ಸೊ ಆಲ್ಕಿನ್ಸ್ ಮತ್ತು ಆಲ್ಕೈನ್ಸ್ ಎರಡೂ ಸಹ ನಾನು ಡಿಸ್ಕಷನ್ ಮಾಡಾಗಿದೆ. ಸೊ ನೆಕ್ಸ್ಟ್ ಹೋಗೋಣ ನಾವು ಸೈಕ್ಲಿಕ್ ಹೈಡ್ರೋಕಾರ್ಬನ್ಸನ್ನು ಟೂ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಂದು ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಸು, ಇನ್ನೊಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಇವತ್ತು ನಾನು ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಯಾವುದು? ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಹಾಗಾದ್ರೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತಂದರೆ ಏನು? ಸೊ ಹೈಡ್ರೋಕಾರ್ಬನ್ಸ್ ಅಂತಂದ್ರೆ ಏನು ಆಲ್ರೆಡಿ ಗೊತ್ತಿದೆ. ಕಾಂಪೌಂಡ್ಸಲ್ಲಿ ಏನಿರುತ್ತೆ? ಹೈಡ್ರೋಜನ್ ಇರುತ್ತೆ ಮತ್ತು ಇನ್ನೊಂದು ಕಾರ್ಬನ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಸೊ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತಂದರೆ ಏನು? ಫಸ್ಟ್ ಈ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸನ್ನು, ದಿಸ್ ಹೈಡ್ರೋಕಾರ್ಬನ್ಸ್ ಆರ್ ಆಲ್ಸೋ ನೋನ್ ಆ್ಯಸ್ ಅರಿನ್ಸ್. ಸೊ ಇದನ್ನು ಅರಿನ್ಸ್ ಅಂತಲೂ ಕರಿತೀವಿ. ಮತ್ತು ಇನ್ನೂ ಒಂದು ಆರೋಮ್ಯಾಟಿಕ್ ಮೀನಿಂಗ್ ಏನು ಅಂತಂದರೆ ಪ್ಲೆಸೆಂಟ್ ಸ್ಮೆಲ್ ಅಂತ. ಸೊ ಮೋಸ್ಟ್ ಆಫ್ ದ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಏನಿರುತ್ತೆ ಅದರದ್ದು ಸ್ಮೆಲ್ ಏನಾಗಿರುತ್ತೆ? ಪ್ಲೆಸೆಂಟ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಅದಕ್ಕೆ ಆ ಕಾಂಪೌಂಡ್ಗಳನ್ನೆಲ್ಲ ಒಟ್ಟಿಗೆ ನಾವು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತಾ ಇದ್ದೀವಿ. ಸೊ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ದೇ ಆರ್ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಸಿಗ್ಮಾ ಬಾಂಡ್ಸ್ ಆ್ಯಂಡ್ ಡಿ ಲೋಕಲೈಸ್ಡ್ ಪೈ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಇನ್ ಅ ರಿಂಗ್. ಸೊ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬಂದು ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಕೆಳಗಡೆ ಬರ್ತಾ ಇದೆ ಅಂದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಒಂದು ಕ್ಲೋಸ್ಡ್ ರಿಂಗ್ ಇರುತ್ತೆ ಅಲ್ಲಿ ಅಲ್ವಾ. ಸೊ ಈ ಕ್ಲೋಸ್ಡ್ ರಿಂಗ್ ಒಳಗಡೆ ಡಬಲ್ ಬಾಂಡು ಮತ್ತು ಸಿಂಗಲ್ ಬಾಂಡು ಓಕೆ ಆಲ್ಟರ್ನೇಟ್ ಆಗಿ ಪ್ರೆಸೆಂಟ್ ಇದ್ದರೆ, ಸೊ ಅಂಥದ್ದನ್ನು ನಾವೇನಂತ ಕರಿತೀವಿ? ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ ಇಲ್ಲಿ. ಮತ್ತು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಕಂಟೈನಿಂಗ್ ಬೆನ್ಸಿನ್ ರಿಂಗ್ ಆರ್ ನೌನ್ ಆ್ಯಸ್ ದ ಬೆನ್ಸಿನೈಡ್ಸ್. ಸೊ ಆರೋಮ್ಯಾಟಿಕ್ ಕಾಂಪೌಂಡ್ಸಲ್ಲಿ ಯಾವ ಕಾಂಪೌಂಡ್ಸಲ್ಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಯಾವ ಕಾಂಪೌಂಡ್ಸಲ್ಲಿ ಸೊ ಬೆನ್ಸಿನ್ ರಿಂಗ್ ಪ್ರೆಸೆಂಟ್ ಇರುತ್ತೋ ಅಂಥ ಕಾಂಪೌಂಡ್ಸನ್ನು ನಾವು ಬೆನ್ಸಿನೈಡ್ಸ್ ಅಂತ ಕರಿತೀವಿ. ಸೊ ಬೆನ್ಸಿನ್ ಅಂದರೆ ಇವಾಗ ಬರ್ದಿದ್ನಲ್ಲ ನಾನು. ಸೊ ಈ ಇದನ್ನು ನಾವೇನಂತ ಕರಿತೀವಿ? ಸ್ಟ್ರಕ್ಚರ್ನ ಬೆನ್ಸಿನ್ ಅಂತ ಕರಿತೀವಿ. ಸೊ ಬೆನ್ಸಿನ್ ಇರೋ ಅಂಥ ಕಾಂಪೌಂಡ್ಸ್ಗೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್ಗೆ ಏನಂತ ಕರಿತೀವಿ? ಬೆನ್ಸಿನೈಡ್ಸ್ ಅಂತ ಕರಿತೀವಿ. ಆ್ಯಂಡ್ ದೋಸ್ ನಾಟ್ ಕಂಟೈನಿಂಗ್ ಅ ಬೆನ್ಸಿನ್ ರಿಂಗ್ ಆರ್ ನೋನ್ ಆ್ಯಸ್ ಅ ನಾನ್ ಬೆನ್ಸಿನೈಡ್ಸ್. ಸೊ ಯಾವ ಆರೋಮ್ಯಾಟಿಕ್ ಕಾಂಪೌಂಡ್ಸಲ್ಲಿ ಸೊ ಬೆನ್ಸಿನ್ ರಿಂಗ್ ಪ್ರೆಸೆಂಟ್ ಇರಲ್ವೋ ಅಂಥದ್ದನ್ನು ನಾವೇನಂತ ಕರಿತೀವಿ? ನಾನ್ ಬೆನ್ಸಿನೈಡ್ಸ್ ಅಂತ ಕರಿತೀವಿ. ದ ಜನರಲ್ ಫಾರ್ಮುಲಾ ಈಸ್, ಹಾಗಾದರೆ ಜನರಲ್ ಫಾರ್ಮುಲಾ ಏನು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್? ಪ್ಲೀಸ್ ರೀಕಾಲ್ ಮಾಡೋಣ ಇವಾಗ. ಸೊ ಜನರಲ್ ಫಾರ್ಮುಲಾ ಫಾರ್ ದ ಆಲ್ಕೇನ್ಗೆ ಏನಾಗಿರುತ್ತೆ ನೋಡಿ, CnH2n+2 ಬರ್ದು ನಾವು. ನೆಕ್ಸ್ಟ್ ಆಲ್ಕಿನ್ಗೆ ಬಂದಾಗ ಏನಾಗಿತ್ತು? CnH2n ಆಗಿತ್ತು. ಆಲ್ಕೈನ್ಗೆ ಏನಾಗಿತ್ತು? CnH2n-2 ಬಂದಿತ್ತು. ಓಕೆ, ಸೊ ಆಲ್ಕೈನ್, ಆಲ್ಕೈನ್ದು ಇದು ಜನರಲ್ ಫಾರ್ಮುಲಾ ಆಯಿತು. ಹಾಗಾದರೆ ಜನರಲ್ ಫಾರ್ಮುಲಾ ಫಾರ್ ದ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಏನಾಗಿರುತ್ತೆ ಅಂತಂದರೆ ನೋಡಿ, CnH2n ಆಗೇ ಬರುತ್ತೆ, ಮೈನಸ್ ಏನಾಗುತ್ತೆ ಇಲ್ಲಿ 6y ಬರುತ್ತೆ. ಓಕೆ, ಸೊ ಎನ್ ಅಂತಂದರೆ ಏನು? ಎನ್ ಆಲ್ರೆಡಿ ಹೇಳಿದ್ದೀನಿ, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಲ್ವಾ. ಎಷ್ಟು ಕಾರ್ಬನ್ ಆಟಮ್ಸ್ ಇರುತ್ತೆ ಅದನ್ನು ನಾವು ಎನ್ ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ ನಾವು. ಹಾಗಾದರೆ ವೈ ಅಂತಂದರೆ ಏನು? ವೈ ಅಂತಂದರೆ ಇಲ್ಲಿ ರಿಂಗ್, ನಂಬರ್ ಆಫ್ ರಿಂಗನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ತೊಗೊಂಡು ಆವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಒಂದು ಫಸ್ಟ್ ಯಾವ ತೊಗೊತೀನಿ ಅಂತಂದರೆ ನಾನು ಬೆನ್ಸಿನ್ ತೊಗೊತೀನಿ. ಓಕೆ, ಸೊ ಬೆನ್ಸಿನಲ್ಲಿ ಎಷ್ಟು ಕಾರ್ಬನ್ ಇರುತ್ತೆ ಅದು ನಿಮ್ಗೆ ಗೊತ್ತೇ ಇದೆ. ಎಷ್ಟಿರುತ್ತೆ ಅದರಲ್ಲಿ? 6 ಕಾರ್ಬನ್ಸ್ ಇರುತ್ತೆ ಅಲ್ವಾ. ಹಾಗಾದರೆ ಫಾರ್ಮುಲಾ ಏನಾಗುತ್ತೆ ಅಂತಂದರೆ ನೋಡಿ, ಫಸ್ಟು ಜನರಲ್ ಫಾರ್ಮುಲಾ ಬರ್ಕೊಳ್ತೀನಿ, CnH2n-6y. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಅದಕ್ಕೆ ಎನ್ ಅಂತಂದರೆ ಏನು ಇಲ್ಲಿ 6, ಎಚ್ ಅಂತಂದರೆ ಎಷ್ಟಾಗುತ್ತೆ? 2 6 12. ಓಕೆ, ಸೊ ನೆಕ್ಸ್ಟು ಮೈನಸ್ ಏನಾಗಬೇಕು? 6. ಸೊ ಬೆನ್ಸಿನಲ್ಲಿ ಎಷ್ಟು ನಂಬರ್ ಆಫ್ ರಿಂಗ್ ಇರುತ್ತೆ? 1 ರಿಂಗ್ ಇರುತ್ತೆ. ವೈ ಏನಾಗಿರುತ್ತೆ ಇಲ್ಲಿ? 1 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಟು 1 ಅಂತಂದರೆ 6 ಬರುತ್ತೆ ನಮಗೆ. ಸೊ ನೆಕ್ಸ್ಟು ನಾವು ಅದನ್ನು
ಸಿಂಪಲ್ ತಂದಾಗ ಏನಾಗುತ್ತೆ C6H6 ಆಗುತ್ತೆ. ಹಾಗಾದರೆ ಬೆನ್ಝೀನ್ದು ಫಾರ್ಮುಲಾ ಏನಾಗಿರುತ್ತೆ ನೆನ್ಪಿಟ್ಕೊಳ್ಳಿ, C6H6 ಆಗಿರುತ್ತೆ. ಹಾಗೇನೆ ಒಂದು ಸರಿ ಸ್ಟ್ರಕ್ಚರ್ ನೋಡ್ಬೋಣ. ಬೆನ್ಝೀನ್ ಸ್ಟ್ರಕ್ಚರ್ ಯಾವ ಥರ ಬರಿತೀವಿ ನಾವು. ಸೊ ನೋಡಿ ಇಲ್ಲಿ, ಸೊ 6 ಮೆಂಬರ್ಡ್ ರಿಂಗ್ ಬರಿತೀವಿ ನಾವು, ಎಕ್ಸಗೋನಲ್ ರಿಂಗ್ ಅಂತ ಕರಿತೀವಿ ಅಲ್ವಾ. ಸೊ 6 ಮೆಂಬರ್ಡ್ ರಿಂಗ್ ಬರಿತೀವಿ, ಅದ್ರ ಜೊತೆಗೆ 3 ಡಬಲ್ ಬಾಂಡು ಮತ್ತು 3 ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ, ಅದು ಆಲ್ಟರ್ನೇಟ್ ಆಗಿ ಬರಿಬೇಕು. ಓಕೆ, ಈ ಥರ ಬರಿಬೇಕು. ಸೊ ದಿಸ್ ಈಸ್ ಆ್ಯಕ್ಚುಲಿ ಬೆನ್ಝೀನ್ ರಿಂಗ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಹೋಗೋಣ, ಇನ್ನೊಂದು ತೊಗೊತಾ ಇದ್ದೀನಿ ನಾನು, ನ್ಯಾಫ್ಥಲಿನ್ ತೊಗೊಳ್ಳೋಣ. ಓಕೆ, ನ್ಯಾಫ್ಥಲಿನ್. ಸೊ ನ್ಯಾಫ್ಥಲಿನ್ಗೆ ಎಷ್ಟು ಕಾರ್ಬನ್ ಇರುತ್ತೆ ಅಂತಂದರೆ ನೋಡಿ, ನ್ಯಾಫ್ಥಲಿನಲ್ಲಿ 10 ಕಾರ್ಬನ್ಸ್ ಇರುತ್ತೆ. ಸೊ ಫಾರ್ಮುಲಾ ಏನಾಗುತ್ತೆ ಅವಾಗ ನಮಗೆ C10 ಆಗುತ್ತೆ. ಸೊ H ಏನಾಗುತ್ತೆ ಇಲ್ಲಿ 20 ಆಗುತ್ತೆ ಮೈನಸ್. ಸೊ Y ಎಷ್ಟಿರುತ್ತೆ ಅಂತಂದರೆ ನೋಡಿ, ನ್ಯಾಫ್ಥಲಿನಲ್ಲಿ 2 ಇರುತ್ತೆ, 2 ರಿಂಗ್ ಇರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇದು 6 2s ಎಷ್ಟಾಗುತ್ತೆ 12 ಆಗುತ್ತೆ. ಸೊ ಅಲ್ಲಿಗೆ ಫಾರ್ಮುಲಾ ಏನು ಬರುತ್ತೆ ನಮಗೆ, C10 H ಏನಾಗುತ್ತೆ ಇಲ್ಲಿ 88 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಫಾರ್ಮುಲಾ ಫಾರ್ ಅದಕ್ಕೆ ನ್ಯಾಫ್ಥಲಿನ್ಗೆ ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಸೊ ಇನ್ನು ಸ್ಟ್ರಕ್ಚರ್ ಯಾವ ಥರ ಬರುತ್ತೆ ಅನ್ನೋದಾದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಎಷ್ಟು ರಿಂಗ್ ಇರುತ್ತೆ ಅಂತ ಹೇಳಿದೆ ನಾನು. 2 ರಿಂಗ್ಸ್ ಪ್ರೆಸೆಂಟ್ ಇರುತ್ತೆ. ಯಾವ ಥರ ಪ್ರೆಸೆಂಟ್ ಇರುತ್ತೆ ಅಂತಂದರೆ ನೋಡಿ, ಸೊ ಬೆನ್ಝಿನ್ ಇದು ಎರಡು ಸಹ ಬೆನ್ಝೆನೈಡ್ಗೆ ಬರುತ್ತೆ, ಬೆನ್ಝೆನೈಡು ಕಾಂಪೌಂಡಿಗೆ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಬೆನ್ಝಿನ್ ರಿಂಗ್ ಏನಾಗುತ್ತೆ ಅಂತಂದರೆ ಇನ್ನೊಂದು ರಿಂಗ್ ಈ ಥರ ಅಟ್ಯಾಚ್ ಆಗಿರುತ್ತೆ. ಸೊ 2 ಕಾರ್ಬನ್ ಏನಾಗಿರುತ್ತೆ ಅಂತಂದರೆ 2 ರಿಂಗಿಗೆ ಕಾಮನ್ ಆಗಿ ಪ್ರೆಸೆಂಟ್ ಇರುತ್ತೆ. ಸೊ ನೋಡಿ ಈ ಥರ ಆಲ್ಟರ್ನೇಟ್ ಡಬಲ್ ಬಾಂಡ್ ಬರಿಬೇಕು. ಓಕೆ, ದಿಸ್ ಇಸ್ ಬೆನ್ಝಿನ್. ಸೊ ಅಲ್ಲಿಗೆ ಎಷ್ಟು 6 5 ಏನಾಗಿರುತ್ತೆ ನೋಡಿ, ಡಬಲ್ ಬಾಂಡ್ ಇರುತ್ತೆ. ಸೊ ನೆಕ್ಸ್ಟು ಸಿಂಗಲ್ ಬಾಂಡು ಸಹ 5 ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ನ್ಯಾಫ್ಥಲಿನ್ ಆ್ಯಂಡ್ ಬೆನ್ಝಿನ್. ನೆಕ್ಸ್ಟ್ ಹೋಗೋಣ ಸ್ಟ್ರಕ್ಚರ್ ಆಫ್ ಬೆನ್ಝಿನ್. ಸೊ ಡೀಟೇಲ್ ಆಗಿ ಇವಾಗ ನಾವು ಸ್ಟ್ರಕ್ಚರ್ ಆಫ್ ಬೆನ್ಝಿನ್ನ ತಿಳ್ಕೊಬೇಕು ನಾವು. ಸೊ ಸ್ಟ್ರಕ್ಚರ್ ಆಫ್ ಬೆನ್ಝಿನಲ್ಲಿ ಫಸ್ಟ್ ಸ್ಟ್ರಕ್ಚರ್ ನಾವು ನೋಡೋದು ಯಾವುದು ಅಂತಂದರೆ ಕೆಕ್ಯುಲೆ ಸ್ಟ್ರಕ್ಚರ್. ಈ ಕೆಕ್ಯುಲೆ ಸ್ಟ್ರಕ್ಚರ್ ಬಂದು 1865 ಕೆಕ್ಯುಲೆ ಅನ್ನೋರು ಏನು ಮಾಡ್ತಾರೆ, ಇದನ್ನು ಪ್ರಪೋಸ್ ಮಾಡ್ತಾರೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು, ಕೆಕ್ಯುಲೆ ಸ್ಟ್ರಕ್ಚರ್ ಅಂತಲೇ ಕರಿತೀವಿ. ಏನೇನು ಇವರು ಪ್ರಪೋಸ್ ಮಾಡಿದ್ರು ಅಂತಂದರೆ ನೋಡಿ, ಸೊ ಇವರು ಕೆಲವು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟರು ಯಾವುದ್ರ ಬಗ್ಗೆ, ಬೆನ್ಝಿನ್ ಬಗ್ಗೆ. ಸೊ ಫಸ್ಟ್ ಇನ್ಫಾರ್ಮೇಷನ್ ಏನಾಗಿತ್ತು ಅಂತಂದರೆ 6 ಕಾರ್ಬನ್ ಆ್ಯಟಮ್ಸ್ ಎಕ್ಸಗೋನಲ್ ರಿಂಗಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ ಇನ್ನು ಸಿಮಿಟ್ರಿಕಲ್ ಮ್ಯಾನರ್ ಅಂತ ಹೇಳಿದ್ರು ಅವರು. ಓಕೆ, ಸೊ ನೋಡಿ ಇಲ್ಲೇ ನಿಮಗೆ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಸೊ ಎಷ್ಟು ಕಾರ್ಬನ್ ಪ್ರೆಸೆಂಟ್ ಇದೆ ನಿಮ್ಗೆ ಆಲ್ರೆಡಿ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿರುತ್ತೆ ಬೆನ್ಝಿನ್ದು ಏನು, C6H6 ಅಂದರೆ ಎಷ್ಟು ಕಾರ್ಬನ್ ಇರುತ್ತೆ, 6 ಕಾರ್ಬನ್ ಇರುತ್ತೆ. ಈ 6 ಕಾರ್ಬನ್ನು ಸಹ ಯಾವ ಥರ ಅರೇಂಜ್ಮೆಂಟ್ ಆಗಿದೆ ಅಂತ ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ, ಎಕ್ಸಗೋನಲಲ್ಲಿ ಅರೇಂಜ್ಮೆಂಟ್ ಆಗಿದೆ. ಜೊತೆಗೆ ಈ 6 ಕಾರ್ಬನ್ಸು ಸಹ ಸಿಮಿಟ್ರಿಕಲ್ ಮ್ಯಾನರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಇದು ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ನಿಮ್ಗೆ ಅಲ್ಲೇ ಆಲ್ರೆಡಿ ಕಾಣಿಸ್ತಾ ಇರುತ್ತೆ, ಈಚ್ ಕಾರ್ಬನ್ ಕ್ಯಾರೀಸ್ 1 ಹೈಡ್ರೋಜನ್. ಒಂದೊಂದು ಕಾರ್ಬನ್ನು ಸಹ ಏನು ಮಾಡುತ್ತೆ, ಒಂದೊಂದು ಹೈಡ್ರೋಜನ್ನ ಕ್ಯಾರಿ ಮಾಡಿರುತ್ತೆ. ಓಕೆ, ಸೊ 6 ಕಾರ್ಬನ್ ಇರುತ್ತೆ, 6 ಹೈಡ್ರೋಜನ್ ಇರುತ್ತೆ. ಇದು ಸೆಕೆಂಡ್ ಅವರು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿರೋದು. ಥರ್ಡ್ ಇನ್ಫಾರ್ಮೇಷನ್ ಏನು ಕೊಟ್ಟರು ಅಂತಂದರೆ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರುತ್ತೆ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ನೆಕ್ಸ್ಟ್ ಏನಾಗಿದೆ, ಸಿಂಗಲ್ ಬಾಂಡು, ನೆಕ್ಸ್ಟು ಡಬಲ್ಲು, ನೆಕ್ಸ್ಟ್ ಸಿಂಗಲ್ಲು, ಡಬಲ್ಲು ಸಿಂಗಲ್ ಏನಾಗಿದೆ, ಡಬಲ್ ಬಾಂಡು ಸಿಂಗಲ್ ಬಾಂಡ್ ಏನಾಗಿದೆ ಅಂತಂದರೆ ಆಲ್ಟರ್ನೇಟ್ ಮ್ಯಾನರಲ್ಲಿ ಪ್ರೆಸೆಂಟ್ ಇದೆ, ಅಥವಾ ಆಲ್ಟರ್ನೇಟ್ ಸಿಸ್ಟಮಲ್ಲಿ ಏನಾಗಿದೆ ಅದು ಪ್ರೆಸೆಂಟ್ ಇದೆ. ಯಾವುದು, ಡಬಲ್ಲು ಮತ್ತು ಸಿಂಗಲ್ ಬಾಂಡು. ಟೋಟಲಾಗಿ 3 ಡಬಲ್ ಬಾಂಡ್ಸ್ ಇರುತ್ತೆ, ಹಾಗೆಯೇ 3 ಏನಾಗಿರುತ್ತೆ ಇಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ. ಓಕೆ, ಸೊ ದಿಸ್ ಆರ್ ದ ಬೇಸಿಕ್ ಕಾನ್ಸೆಪ್ಟು ಕೆಕ್ಯುಲರ್ ಅವರು ಬೆನ್ಝಿನ್ ರಿಂಗ್ ಬಗ್ಗೆ ಕೊಟ್ಟಿರೋದು. ಬಟ್ ಇಲ್ಲೂ ಸಹ ಕೆಲವು ಡ್ರಾಬ್ಯಾಕ್ಸ್ಗಳನ್ನ ನಾವು ನೋಡ್ಬೋದು. ಸೊ ಫಸ್ಟ್ ಡ್ರಾಬ್ಯಾಕ್ಸ್ ಏನು ಅಂತಂದರೆ ನೋಡಿ, ಸೊ ಇವ್ರು ಏನು ಹೇಳಿದ್ದಾರೆ ಕೆಕ್ಯುಲೆ ಸ್ಟ್ರಕ್ಚರ್ ಪ್ರಕಾರ ಏನು ಅಂತಂದರೆ 3 ಡಬಲ್ ಬಾಂಡ್ಸ್ ಪ್ರೆಸೆಂಟ್ ಇರುತ್ತೆ, ಹಾಗೆಯೇ 3 ಸಿಂಗಲ್ ಬಾಂಡ್ ಸೊ ಡಬಲ್ ಬಾಂಡ್ ಪ್ರೆಸೆಂಟ್ ಇರೋದು ಅಂತಂದರೆ ಅದು ಅನ್ಸ್ಯಾಚುರೇಟೆಡ್ ಆಗೋಗ್ಬಿಡುತ್ತೆ. ನಿಮ್ಗೆ ಗೊತ್ತಿದೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ಗೆ ಕಂಪೇರ್ ಮಾಡಿದ್ರೆ ವೆರಿ ರಿಯಾಕ್ಟಿವ್ ಟುವರ್ಡ್ಸ್ ದ ಅಡಿಷನ್ ರಿಯಾಕ್ಷನ್ಸ್ ಅಲ್ವಾ. ಸೊ ನೋಡಿ, ಯಾವುದೇ ರೀತಿಯ ಒಂದು ಸ್ಯಾಚುರೇಟೆಡ್ ಅಂತಂದರೆ ನಾವು ಆಲ್ಕೇನ್ ತೊಗೊಂಡ್ರೆ, ಸೊ ಆಲ್ಕೇನಲ್ಲಿ ನಾವು ಅಡಿಷನ್ ರಿಯಾಕ್ಷನ್ಸ್ ನೋಡಲ್ಲ. ನಿಮ್ಗೆ ಆಲ್ರೆಡಿ ನಾನು ವೀಡಿಯೋಗಳು ನೋಡಿದರೆ ನಿಮಗೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೈನ್ಸ್ ಬಗ್ಗೆ ನೀವು ಹಾಗೆ ಆಲ್ಕೇನ್ ಬಗ್ಗೆ ನೋಡಿದರೆ ಗೊತ್ತಾಗುತ್ತೆ. ಆಲ್ಕೇನಲ್ಲಿ ಯಾವುದೇ ಅಡಿಷನ್ ರಿಯಾಕ್ಷನ್ನು ನಾವು ಸ್ಟಡಿ ಮಾಡಲ್ಲ. ಬಟ್ ಅದೇ ನೀವು ಆಲ್ಕೀನ್ ಮತ್ತು ಆಲ್ಕೈನ್ ಎರಡೂ ಸಹ ಅನ್ಸ್ಯಾಚುರೇಟೆಡ್ ಬರುತ್ತೆ. ಸೊ ಅನ್ಸ್ಯಾಚುರೇಟೆಡ್ ತೊಗೊಂಡಾಗ ಅಡಿಷನ್ ರಿಯಾಕ್ಷನ್ಸ್ ಬರುತ್ತೆ. ಸೊ ನಮಗೂ ಇಲ್ಲಿ ಏನಾಗಿದೆ ಅಂತಂದರೆ ಡಬಲ್ ಬಾಂಡ್ ಪ್ರೆಸೆಂಟ್ ಇರೋದ್ರಿಂದ ನಮ್ಮ ಪ್ರಕಾರ ಏನಾಗಬೇಕು, ಇದು ಅನ್ಸ್ಯಾಚುರೇಟೆಡ್ ಆಗಬೇಕು. ಸೊ ಅನ್ಸ್ಯಾಚುರೇಟೆಡ್ ಆಗೋದು ಅಂತಂದರೆ ದಿಸ್ ಕಾಂಪೌಂಡ್ ಇಸ್ ವೆರಿ ರಿಯಾಕ್ಟಿವ್ ಟುವರ್ಡ್ಸ್ ದ ಅಡಿಷನ್ ರಿಯಾಕ್ಷನ್ಸ್ ಅಲ್ವಾ. ಬಟ್ ಇಲ್ಲಿ ಅಡಿಷನ್ ರಿಯಾಕ್ಷನ್ಸ್ಗೆ ಹೋಗಲ್ಲ. ಇದು ಏನಿರುತ್ತೆ ಇದ್ರ ಬಿಹೇವಿಯರ್ ಅಂತಂದರೆ ಸ್ಯಾಚುರೇಟೆಡ್ ಕಾಂಪೌಂಡ್ ಥರ ಇರುತ್ತೆ. ಸೊ ಇದು ಅವ್ರದ್ದು ಫಸ್ಟ್ ಡ್ರಾಬ್ಯಾಕ್ಸ್ ಆಗಿತ್ತು. ಸೊ ಸೆಕೆಂಡ್ ಡ್ರಾಬ್ಯಾಕ್ಸ್ ಏನು ಅಂತಂದರೆ ನೋಡಿ, ಸೊ ಇವ್ರು ಏನು ಹೇಳಿದ್ದಾರೆ, ಕಾರ್ಬನ್ ಡಬಲ್ ಬಾಂಡು ಮತ್ತು ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇದೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಕಾರ್ಬನ್ ಡಬಲ್ ಬಾಂಡ್ ತೊಗೊಂಡಾಗ ಸೊ ನಮಗೆ ಕಾರ್ಬನ್ ಲೆಂತ್ ಏನಿರಬೇಕಾಗಿತ್ತು ನೋಡಿ, ಯಾವಾಗಲೂ ಕಾರ್ಬನ್ ಡಬಲ್ ಬಾಂಡಲ್ಲಿ ಲೆಂತ್ ಏನಾಗಿರುತ್ತೆ 134
ಪಿಕೋಮೀಟರ್ ಇರುತ್ತೆ, ಅಥವಾ ಅದನ್ನು 1.34 ಆಂಗ್ಸ್ಟ್ರಾನಲ್ಲಿ ಇರುತ್ತೆ, ಪ್ರೆಸೆಂಟ್ ಇರುತ್ತೆ. ಅದೇ ಥರ ನೀವು ಕಾರ್ಬನ್ ಸಿಂಗಲ್ ಬಾಂಡ್ ತೊಗೊಂಡಾಗ ಏನಾಗಿರಬೇಕು, 154 ಪಿಕೋಮೀಟರ್ ಇರಬೇಕು, ಅಥವಾ 1.54 ಆಂಗ್ಸ್ಟ್ರಾನಷ್ಟು ಬಾಂಡ್ ಲೆಂತ್ ಇರಬೇಕಾಗಿತ್ತು. ಬಟ್ ನಾವು ಸ್ಟಡಿ ಮಾಡಿದಾಗ ಬೆನ್ಸಿನ ನಮಗೆ ಏನು ಗೊತ್ತಾಗಿದೆ ಅಂತಂದರೆ ನೋಡಿ, ಇಲ್ಲಿ ಕಾರ್ಬನ್ ಮಧ್ಯೆ ಇರೋಂಥ ಬಾಂಡ್ ಲೆಂತ್ ಇದೆಯಲ್ಲ ನೋಡಿ, ಅದೇನಾಗಿದೆ ಅಂತಂದರೆ 139 ಪಿಕೋಮೀಟರ್ ಇದೆ, ಅಥವಾ 1.39 ಆಂಗ್ಸ್ಟ್ರಾನ್ ಇದೆ. ಓಕೆ, ಸೊ ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂತಂದರೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಕಾರ್ಬನ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇದೆ, ಬಟ್ ಅವ್ರು ಯಾವುದೇ ರೀತಿಯ ಡಿಲೋಕಲೈಸೇಷನ್ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ. ಸೊ ಇಲ್ಲಿ ಪ್ರೆಸೆಂಟ್ ಇರೋ ಅಂಥ ಎಲ್ಲ ಕಾರ್ಬನ್ ಮಧ್ಯೆ ಇರೋ ಅಂಥ ಬಾಂಡ್ ಲೆಂತು ಎಷ್ಟಿದೆ, 139 ಪಿಕೋಮೀಟರ್ ಇದೆ. ಇಲ್ಲಿ ಸಿಂಗಲ್ ಬಾಂಡು ಡಬಲ್ ಬಾಂಡ್ ಥರ 134 154 ಪಿಕೋಮೀಟರ್ ಪ್ರೆಸೆಂಟ್ ಇಲ್ಲ, 139 ಪಿಕೋಮೀಟರ್ ಪ್ರೆಸೆಂಟ್ ಇದೆ. ಇದು ಸಹ ಅವ್ರದ್ದು ಡ್ರಾಬ್ಯಾಕ್ಸ್ ಆಯಿತು. ಸೊ ನೆಕ್ಸ್ಟ್ ನೋಡೋದಾದರೆ ಥರ್ಡ್ ಡ್ರಾಬ್ಯಾಕ್ಸ್ ಏನು ಅಂತಂದರೆ, ಸೊ ಇವರು ಐಸೋಮರ್ಸ್ ಬಗ್ಗೆನೂ ಸಹ ಎಕ್ಸ್ಪ್ಲೇನ್ ಮಾಡಿದರು ಕೆಕ್ಯುಲೋಯರು. ಅವ್ರ ಪ್ರಕಾರ ಏನು ಅಂತಂದರೆ 1-2 ಐಸೋಮರ್ಸ್ ಮಾತ್ರ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ಯಾವ್ದು ತೊಗೊಂಡಿದ್ರು ಅಂತಂದರೆ 1-2 ಡೈಕ್ಲೋರೋ ಬೆನ್ಸಿನ್ ತೊಗೊಂಡಿದ್ರು, ಅಥವಾ 1 ಡೈಬ್ರೋಮೋ ಬೆನ್ಸಿನು ತೊಗೋಬೋದು. ಇದ್ರ ಪ್ರಕಾರ ಏನು ಅಂತಂದರೆ ನೋಡಿ, ಸೊ ಫಸ್ಟು ಮತ್ತು ಸೆಕೆಂಡ್ ಪೊಸಿಷನಲ್ಲಿ ಮಾತ್ರ ಕ್ಲೋರಿನ್ ಪ್ರೆಸೆಂಟ್ ಇರುತ್ತೆ. ಸೊ ಫಸ್ಟು ಐಸೋಮರ್ಸ್ ಅಂದರೆ ಫಸ್ಟ್ ಸ್ಟ್ರಕ್ಚರಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಫಸ್ಟು ಮತ್ತು ಸೆಕೆಂಡ್ ಕಾರ್ಬನ್ ಮಧ್ಯೆ ಇರೋದು ಏನಾಗಿರುತ್ತೆ, ಸಿಂಗಲ್ ಬಾಂಡ್ ಆಗಿರುತ್ತೆ. ಸೆಕೆಂಡ್ ಸ್ಟ್ರಕ್ಚರಲ್ಲಿ ಏನಾಗಿರುತ್ತೆ, ಅದು ಡಬಲ್ ಬಾಂಡ್ ಆಗಿರುತ್ತೆ. ಓಕೆ, ಸೊ ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟರು ಹೊರತು ಅವ್ರು ಯಾವುದೇ ರೀತಿಯ 1-3 ಇರ್ಬೋದು ಅಥವಾ 1-4 ಐಸೋಮರ್ಸ್ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನು ಸಹ ಅವ್ರು ಕೊಟ್ಟಿರಲಿಲ್ಲ. ಸೊ 1-2 ಐಸೋಮರ್ಸ್ ಅಂತಂದರೆ ಆರ್ಥೋ ಐಸೋಮರ್ಸ್ ಬಗ್ಗೆ ಮಾತ್ರ ಅವರು ಡಿಸ್ಕಷನ್ ಮಾಡಿದರು. ಇದು ಸಹ ಅವರ ಒಂದು ಡ್ರಾಬ್ಯಾಕ್ಸ್ ಆಯಿತು. ಸೊ 3 ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ಇವತ್ತು ಸಹ ತೊಗೊತಾ ಇದ್ದೀವಿ ನಾವು. ಸೊ ಇನ್ನು ಹಾಗೆಯೇ 3 ಡ್ರಾಬ್ಯಾಕ್ಸಿಂದನೂ ಸಹ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಬೇರೆ ಸ್ಟ್ರಕ್ಚರ್ ಬಗ್ಗೆ ನಾವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನೆಕ್ಸ್ಟ್ ಹೋಗೋಣ ನಾವು ರೆಸೊನೆನ್ಸ್ ಸ್ಟ್ರಕ್ಚರ್. ಸೊ ಈ ರೆಸೊನೆನ್ಸ್ ಸ್ಟ್ರಕ್ಚರಲ್ಲಿ ಹೇಗೆ ಅಂತಂದರೆ ನೋಡಿ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಬೆನ್ಸಿನ್ ರಿಂಗ್ ಯಾವ ಥರ ಬರಿತೀವಿ, ಈ ಥರ ಫಸ್ಟ್ ಏನು ಮಾಡ್ತೀವಿ, ಇಲ್ಲಿ ಆಲ್ರೆಡಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಎಕ್ಸಾಗೋನಲ್ ಒಂದು ಸ್ಟ್ರಕ್ಚರ್ ಬರಿತೀವಿ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ನೋಡಿ, ಬಾಂಡ್ ಲೆಂತ್ ಸೇಮೇ ನೀವು ಮೇಂಟೈನ್ ಮಾಡಬೇಕು. ಸೊ ಒಂದು ತುಂಬ ನೋಡಿ, ಒಂದು ಹಿಂಗೆ ಸಣ್ಣಗೆ ಬರೆಯೋದು, ಇನ್ನೊಂದು ಉದ್ದಕ್ಕೆ ಬರೆಯೋದು, ಈ ಥರ ಕೆಲವು ಮಕ್ಕಳು ಈ ಥರ ಬರೀತಾರೆ. ಹಿಂಗೆಲ್ಲ ಬರಿಬಾರ್ದು ಬೆನ್ಸಿನ್ ರಿಂಗ್ನ. ಬೆನ್ಸಿನ್ ರಿಂಗ್ ಯಾವಾಗಲೂ ಫ್ಲ್ಯಾಟ್ ಆಗಿರಬೇಕು. ಮತ್ತು ಬಾಂಡ್ ಡಿಸ್ಟೆನ್ಸ್ ಆದಷ್ಟು ನಾವು ಸ್ಪೆಸಿಫಿಕ್ ಆಗಿ ನಾವೇನು ಸೆಂಟಿಮೀಟ್ರಲ್ಲಿ ಹಾಕೋಕ್ಕಾಗಲ್ಲ, ಬಟ್ ಏನಾಗಿರಬೇಕು ಅಂತಂದರೆ ಸೇಮ್ ಇರಬೇಕು. ಈ ಥರ ಬರೆಯೋದು, ಇಲ್ಲ ಅಂತಂದರೆ ನೋಡಿ ಬೇರೆ ಥರ ಹಿಂಗೆ ಬರೆಯೋದು. ಓಕೆ, ಈ ಥರ ಎಲ್ಲ ನೋಡಿ ಬೆನ್ಸಿನ್ಗೆ ರಿಂಗನ್ನು ಬರಿಬಾರ್ದು. ಸೊ ಬೆನ್ಸಿನ್ ರಿಂಗ್ ಯಾವಾಗಲೂ ಅಷ್ಟೇ, ನಮಗೆ ಎಕ್ಸಾಕ್ಟಾಗಿ ಬಾಂಡ್ ಲೆಂತ್ ಗೊತ್ತಿಲ್ಲ ಅಂದ್ರೂ ಸೊ ನೋಡೋಕ್ಕೆ ಏನಾಗಿರಬೇಕು ಅಂತಂದರೆ ಫ್ಲ್ಯಾಟ್ ಆಗಿರಬೇಕು, ಮತ್ತು ಬಾಂಡ್ ಲೆಂತ್ ಏನಾಗಿದೆ ಸೇಮ್ ಇದೆ ಅನ್ನೋ ಥರ ನಮಗೆ ಕಾಣಿಸ್ತಾ ಇರಬೇಕು ಅಟ್ಲೀಸ್ಟ್. ಓಕೆ, ಸೊ ಈ ಥರ ಬರಿಬೇಕು. ಸೊ ಈ ಥರ ಎಕ್ಸಾಗೋನಲ್ ಶೇಪ್ ಬರ್ಕೊತೀವಿ ನಾವು. ಎಕ್ಸಾಗೋನಲ್ ಶೇಪ್ ಬರ್ಕೊಂಡ್ಮೇಲೆ ಏನಾಗುತ್ತೆ, ಡಬಲ್ ಬಾಂಡ್ ಕೆಕ್ಯುಲರ್ ಸ್ಟ್ರಕ್ಚರ್ ಪ್ರಕಾರ ಏನಾಗುತ್ತೆ, ಡಬಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಎಷ್ಟು 3 ಡಬಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಯಾವ ಥರ ಪ್ರೆಸೆಂಟ್ ಇರುತ್ತೆ ಅಂತಂದರೆ ನೋಡಿ, ಸೊ ಇಲ್ಲಿ ಡಬಲ್ ಬಾಂಡು. ಓಕೆ, ನೆಕ್ಸ್ಟ್ ಸಿಂಗಲ್ ಬಾಂಡ್ ಇರುತ್ತೆ. ಆಮೇಲೆ ಏನಾಗುತ್ತೆ, ಆಲ್ಟರ್ನೇಟ್ ಸಿಸ್ಟಮಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ ಅವರು. ಸೊ ಈ ಥರ ಡಬಲ್ ಬಾಂಡ್ ಇರುತ್ತೆ. ಬಾಂಡ್ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ನೋಡಿ ಶಿಫ್ಟ್ ಆಗುತ್ತೆ ಹಿಂಗೆ. ಸೊ ಸಿಂಗಲ್ ಬಾಂಡ್ ಇರೋ ಕಡೆ ಏನಾಗುತ್ತೆ, ಡಬಲ್ ಬಾಂಡ್ ಅಂದರೆ ಡಬಲ್ ಬಾಂಡಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಇನ್ನೊಂದು ಪೈ ಬಾಂಡ್ ಇರುತ್ತೆ. ಈ ಪೈ ಬಾಂಡ್ ಇರುತ್ತಲ್ಲ ನೋಡಿ, ಈ ಡಿಲೋಕಲೈಸೇಷನ್ ಇರುತ್ತಲ್ಲ, ಈ ಪೈ ಬಾಂಡ್ ಮಾತ್ರ ಏನಾಗುತ್ತೆ ಅಂತಂದರೆ ಶಿಫ್ಟಿಂಗ್ ಆಗುತ್ತೆ ನೋಡಿ, ಈ ಥರ ಶಿಫ್ಟ್ ಆಗುತ್ತೆ. ಸೊ ಶಿಫ್ಟ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಸೊ ನೋಡಿ ಇಲ್ಲಿ ಡಬಲ್ ಬಾಂಡ್, ಎಲ್ಲಿ ಸಿಂಗಲ್ ಬಾಂಡ್ ಇತ್ತು ನಾವು ಅಲ್ಲಿ ಏನು ಮಾಡಬೇಕು ಅಂತಂದರೆ ಇವಾಗ ಡಬಲ್ ಬಾಂಡ್ ಬರಿಬೇಕು. ಎಲ್ಲಿ ಡಬಲ್ ಬಾಂಡ್ ಇತ್ತು ಅಲ್ಲಿ ಏನು ಮಾಡಬೇಕು ನಾವು ಇವಾಗ ಸಿಂಗಲ್ ಬಾಂಡ್. ಸೊ ಈ ಥರ ಆಗುತ್ತೆ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ನೋಡಿ, ಕೆನೋನಿಕಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನು, ಕೆನೋನಿಕಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಒಂದು ಸೆಕೆಂಡ್. ಕೆನೋನಿಕಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಇದು ಬೆನ್ಸಿನ್ದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಈ ಥರ ಬಂದ್ರೂ ಏನು ಬಂದಿದೆ ನಮಗೆ 139 ಪಿಕೋಮೀಟರ್ ಬಂದಿದೆ ಅಲ್ವಾ, ಯಾವುದ್ರದ್ದು ಬಾಂಡ್ ಲೆಂತ್ ಕಾರ್ಬನ್ದು. ಸೊ ನಮ್ಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನೋಡಿ, ಸೊ ಯಾವಾಗಲೂ ಅಷ್ಟೇ ಪೈ ಎಲೆಕ್ಟ್ರಾನ ನಾವು ಯಾವ ಥರ ಬರಿಬೇಕು ಅಂತಂದರೆ ಈ ಥರ ಸರ್ಕಲಲ್ಲಿ ಡ್ಯಾಶ್ ಯೂಸ್ ಮಾಡಿ ನಾವು ಬರಿಬೇಕು. ಓಕೆ, ಈ ಥರ ಡಾಟೆಡ್ ಯೂಸ್ ಮಾಡಿ ಬರಿಬೇಕು. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಡಿಲೋಕಲೈಸೇಷನ್ ಆಗ್ತಾ ಇರುತ್ತೆ. ಅಂದರೆ ಈ ಥರ ಪ್ರೆಸೆಂಟ್ ಇರೋದೇನಾಗುತ್ತೆ ಮತ್ತೆ ಹಿಂಗೆ ಶಿಫ್ಟ್ ಆಗ್ತಾ ಇರುತ್ತೆ. ಓಕೆ, ಈ ಥರ ಶಿಫ್ಟ್ ಆಗಿ ಮತ್ತೆ ಏನಾಗುತ್ತೆ, ಇದನ್ನು ಫಸ್ಟ್ ಸ್ಟ್ರಕ್ಚರು ಮತ್ತು ಇದನ್ನು ಸೆಕೆಂಡ್ ಅಂತ ತೊಗೊತೀವಿ. ಫಸ್ಟು ಮತ್ತು ಸೆಕೆಂಡನ್ನು ಕೆನೋನಿಕಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಬಟ್ ಈ ಥರ್ಡ್ ಒನ್ ಇದೆಯಲ್ಲ ನೋಡಿ, ಇದನ್ನು ಏನಂತ ಕರಿತೀವಿ ನಾವು ಅಂತಂದರೆ ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ ಇದನ್ನು, ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ಓಕೆ, ಸೊ ಮಧ್ಯೆ ಏನು ಮಾಡಬೇಕು, ಡಾಟೆಡ್ ಲೈನಲ್ಲಿ ಸರ್ಕಲ್ ಹಾಕೋಬೇಕು ನೀವು. ಸೊ ನೆಕ್ಸ್ಟು ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ದ ಎನರ್ಜಿ ಡಿಫ್ರೆನ್ಸ್ ಇನ್
difference of a resonance hybrid and that of canonical structure of lowest energy is called resonance energy. ಸೊ ನಾವು ಏನು ಮಾಡಿದ್ವಿ, ಇದೆರಡು ಕೆನೋನಿಕಲ್ ಸ್ಟ್ರಕ್ಚರಲ್ಲಿ ಯಾವ ಕೆನೋನಿಕಲ್ ಸ್ಟ್ರಕ್ಚರ್ದು ಎನರ್ಜಿ ಕಡಿಮೆ ಇರುತ್ತೋ ಅದಕ್ಕೂ ಮತ್ತು ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ಗೆ ಅಂತ ಎನರ್ಜಿ ಡಿಫ್ರೆನ್ಸನ್ನು ನಾವೇನಂತ ಕರಿತೀವಿ, ರೆಸೊನೆನ್ಸ್ ಎನರ್ಜಿ ಅಂತ ಕರಿತೀವಿ. ಸೊ ರೆಸೊನೆನ್ಸ್ ಎನರ್ಜಿ ಆಫ್ ಬೆನ್ಝಿನ್ದು ರೆಸೊನೆನ್ಸ್ ಎನರ್ಜಿ ತೊಗೊಂಡ್ರೆ ಎಷ್ಟಿರುತ್ತೆ ಅಂತಂದರೆ 36 ಕಿಲೋ ಕ್ಯಾಲೋರೀಸ್ ಪರ್ ಮೋಲ್ ಅಷ್ಟಿರುತ್ತೆ. ಓಕೆ, ಸೊ ಇದು ರೆಸೊನೆನ್ಸ್ ಎನರ್ಜಿ ಇರೋದು ಯಾವುದ್ರದ್ದು, ಬೆನ್ಝಿನ್ದು. ಸೊ ನೆಕ್ಸ್ಟ್ ಹೋಗೋಣ, ರೆಸೊನೆನ್ಸ್ ಎನರ್ಜಿ ಅಂತಂದರೆ ಏನು, ಇನ್ನೊಂದು ಸರಿ, ದ ಡಿಫ್ರೆನ್ಸಸ್ ಇನ್ ಎನರ್ಜೀಸ್ ಆಫ್ ರೆಸೊನೆನ್ಸ್ ಹೈಬ್ರಿಡ್ ಆ್ಯಂಡ್ ದಟ್ ಆಫ್ ಕೆನಾನಿಕಲ್ ಸ್ಟ್ರಕ್ಚರ್ ಆಫ್ ಲೋವೆಸ್ಟ್ ಎನರ್ಜಿ ಇರೋ ಅಂಥ ಕೆನಾನಿಕಲ್ ಸ್ಟ್ರಕ್ಚರ್ ಎನರ್ಜಿಗೂ ರೆಸೊನೆನ್ಸ್ ಹೈಬ್ರಿಡ್ ಎನರ್ಜಿಗೂ ಇರೋಂಥ ಡಿಫ್ರೆನ್ಸನ್ನು ನಾವೇನಂತ ಕರಿತೀವಿ, ರೆಸೊನೆನ್ಸ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್ ಹೋಗೋಣ, ಆರ್ಬಿಟಲ್ ಸ್ಟ್ರಕ್ಚರ್ ಆಫ್ ಅ ಬೆನ್ಝಿನ್. ಸೊ ಆರ್ಬಿಟಲ್ ಸ್ಟ್ರಕ್ಚರ್ ಆಫ್ ಬೆನ್ಝಿನ್ ಅಂತಂದರೆ ಇವಾಗ ಫಸ್ಟ್ ಒಂದ್ಸರಿ ರೀಕಾಲ್ ಮಾಡ್ಕೊಂಡು ಹೋಗ್ಬಿಡೋಣ. ಸೊ ನಾವು ಯಾವ್ಯಾವ ಸ್ಟಡಿ ಮಾಡಿದ್ದೋ, ನಾವು ಆಲ್ಕೇನ್ ಸ್ಟಡಿ ಮಾಡಿದ್ದು ಅಲ್ವಾ. ಸೊ ನೆಕ್ಸ್ಟ್ ಏನು ಸ್ಟಡಿ ಮಾಡಿದ್ದು, ಆಲ್ಕೀನು, ಅದು ಆಮೇಲೆ ಆಲ್ಕೈನು ಸ್ಟಡಿ ಮಾಡಿದ್ದು ನಾವು. ಇಷ್ಟು ಸಹ ನಾವು ಸ್ಟಡಿ ಮಾಡಿದ್ದು. ಇದರಲ್ಲಿ ಏನು ಹೇಳ್ಕೊಟ್ಟಿದ್ದೆ ಅಂತಂದರೆ ನೋಡಿ, ಸೊ ಆಲ್ಕೈನಲ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ ಏನಿರುತ್ತೆ, ಸೊ ಅದರದ್ದು ನಮಗೆ ಹೈಬ್ರಿಡೈಸೇಷನ್ ತೊಗೊಂಡ್ರೆ ಯಾವ ಹೈಬ್ರಿಡೈಸೇಷನ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ, sp3 ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಇನ್ನು ಆಲ್ಕಿನಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಇರುತ್ತಲ್ಲ ನೋಡಿ, ಆ ಕಾರ್ಬನ್ದು ಹೈಬ್ರಿಡೈಸೇಷನ್ ಏನಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು, sp2 ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಹಾಗೆಯೇ ಆಲ್ಕೈನ್ ತೊಗೊಂಡ್ರೆ ಸೊ ಕಾರ್ಬನ್ ಟ್ರಿಬಲ್ ಬಾಂಡ್ ಇರೋಂಥ ಕಾರ್ಬನ್ದು ಹೈಬ್ರಿಡೈಸೇಷನ್ ಏನಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದೆ, sp ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ನೆಕ್ಸ್ಟ್ ಏನು ಅಂತಂದರೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ಇವಾಗ sp3 ತೊಗೊಂಡಾಗ 1s ಮತ್ತು 3p ಏನಾಗಿರುತ್ತೆ, ಕಂಬೈನ್ ಆಗಿ sp3 ಆಗಿರುತ್ತೆ. ಸೊ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ, ಸೊ 4 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ. ಸೊ ಅದೇ ಥರ ಆಲ್ಕಿನಲ್ಲಿ ತೊಗೊಂಡಾಗ ಆ ಕಾರ್ಬನಲ್ಲಿ 1s ಮತ್ತು ಏನಾಗುತ್ತೆ 2p ಆರ್ಬಿಟಲ್ ಕಂಬೈನ್ ಆಗೋದ್ರಿಂದ ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು, ಹೈಬ್ರಿಡ್ ಆರ್ಬಿಟಲ್ಸ್ 3 ಆಗುತ್ತೆ. ಸೊ ನೆಕ್ಸ್ಟ್ ಆಲ್ಕೈನ್ಸ್ ತೊಗೊಂಡಾಗ ಆ ಕಾರ್ಬನಲ್ಲಿ sp ಇರೋಂಥ ಕಾರ್ಬನಲ್ಲಿ ಏನಾಗುತ್ತೆ 1s 1p ಏನಾಗುತ್ತೆ ಕಂಬೈನ್ ಆಗೋದ್ರಿಂದ 1s 1p ಕಂಬೈನ್ ಆಗೋದ್ರಿಂದ ಸೊ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ, 2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಕೊಟ್ಟಿದೆ. ಸೊ ದಿಸ್ ಇಸ್ ವೆರಿ ಬೇಸಿಕ್ ಇನ್ಫಾರ್ಮೇಷನ್. ಇನ್ನು ನೆಕ್ಸ್ಟ್ ಬೆನ್ಝಿನ್ ತೊಗೊಂಡ್ರೆ ನಾವೇನು ನೋಡ್ತೀವಿ ಅಂದರೆ ಕಾರ್ಬನ್ ಡಬಲ್ ಬಾಂಡ್ ನೋಡ್ತೀವಿ ಮತ್ತು ಕಾರ್ಬನ್ ಸಿಂಗಲ್ ಬಾಂಡ್ ನೋಡ್ತೀವಿ ನಾವು. ಸೊ ಎಲ್ಲ ಕಾರ್ಬನ್ನು ಸಹ ಇಲ್ಲಿ ಕಾರ್ಬನ್ ಡಬಲ್ ಬಾಂಡು ಪ್ರೆಸೆಂಟ್ ಇದೆ, ಹಾಗಂತ ಕಾರ್ಬನ್ ಸಿಂಗಲ್ ಬಾಂಡು ಸಹ ಪ್ರೆಸೆಂಟ್ ಇದೆ ಅಂತ ನಾವು sp2 sp3 ಎರಡೂ ಪ್ರೆಸೆಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡಿ 6 ಕಾರ್ಬನ್ಸ್, ಎಷ್ಟು ಕಾರ್ಬನ್ ಇರುತ್ತೆ ಬೆನ್ಝಿನಲ್ಲಿ, ಬೆನ್ಝಿನ್ ಫಾರ್ಮುಲಾ ಏನು, ಮಾಲಿಕ್ಯುಲರ್ ಫಾರ್ಮುಲಾ C6H6. ಎಲ್ಲ 6 ಕಾರ್ಬನ್ನು ಸಹ ಯಾವ ಹೈಬ್ರಿಡೈಸೇಷನಲ್ಲಿ ಇರುತ್ತೆ, sp2 ಹೈಬ್ರಿಡೈಸೇಷನಲ್ಲಿ ಇರುತ್ತೆ. ಯಾವುದು, sp2 ಹೈಬ್ರಿಡೈಸೇಷನಲ್ಲಿ ಇರುತ್ತೆ. ಹಾಗಾದರೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ, 1s 2p ಆರ್ಬಿಟಲ್ಸ್ ಅಂತಂದರೆ 3 ಓಕೆ sp2 ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಒಂದೊಂದು ಕಾರ್ಬನ್ನಲ್ಲೂ ಸಹ 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಇರುತ್ತೆ. ಸೊ ಇನ್ನೊಂದು ಬೇಸಿಕ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೆ ನಾನು, p ಆರ್ಬಿಟಲ್ಸ್ ಬಗ್ಗೆ ಹೇಳಿದ್ದೆ ನಾನು ಅಲ್ವಾ. ಸೊ ಏನಂತ ಹೇಳಿದ್ದೆ ಅಂತಂದರೆ ನೋಡಿ, s ಆರ್ಬಿಟಲ್ ಶೇಪ್ ಏನಾಗಿರುತ್ತೆ, ಸ್ಪೆರಿಕಲ್ ಇರುತ್ತೆ. ಓಕೆ, ಸ್ಪೆರಿಕಲ್ ಇರುತ್ತೆ. ಅದೇ ಥರ ಪಿ ಆರ್ಬಿಟಲ್ ಶೇಪ್ ಯಾವ ಥರ ಇರುತ್ತೆ ಅಂತ ಹೇಳಿದ್ದೆ ನಾನು, ಡಂಬಲ್ ಶೇಪ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಈ ಥರ ಡಂಬಲ್ ಶೇಪ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಅದ್ರ ಜೊತೆಗೆ ಪಿ ಸಬ್ಶೆಲ್ ತೊಗೊಂಡ್ರೆ ನಾವು ಎಷ್ಟು ಆರ್ಬಿಟಲ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಾನು, 3 ಆರ್ಬಿಟಲ್ಸ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಯಾವುದ್ಯಾವುದು, px py ಇನ್ನೊಂದು ಯಾವುದು pz. ಟೋಟಲಾಗಿ 3 ಆರ್ಬಿಟಲ್ಸ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಎಸ್ ತೊಗೊಂಡ್ರೆ ಎಸ್ಸಲ್ಲಿ ಒಂದೇ ಒಂದು ಆರ್ಬಿಟಲ್ಸ್ ಇರುತ್ತೆ. ಓಕೆ, ಸೊ ಎಸ್ ಸಬ್ಷನಲ್ಲಿ 1 ಆರ್ಬಿಟಲ್ಸ್ ಇರುತ್ತೆ, ಸ್ಪೆರಿಕಲ್ ಶೇಪ್ ಇರುತ್ತೆ ಅದು. ಓಕೆ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಇವಾಗ sp2 ಹೈಬ್ರಿಡ್ ಆರ್ಬಿಟಲ್ ಆಗಬೇಕು ಅಂತಂದರೆ, sp2 ಹೈಬ್ರಿಡ್ ಆರ್ಬಿಟಲ್ಸ್ ಆಗಬೇಕು ಅಂತಂದರೆ ಒಂದು ಎಸ್ ಆರ್ಬಿಟಲ್ಸು ಜೊತೆಗೆ ಏನಾಗುತ್ತೆ 2p ಆರ್ಬಿಟಲ್ಸು ಕಾರ್ಬನ್ದು ಕಂಬೈನ್ ಆಗಿ ಏನಾಗುತ್ತೆ ನಮಗೆ sp2 ಹೈಬ್ರಿಡ್ ಆರ್ಬಿಟಲ್ಸ್ ಆಗುತ್ತೆ ಅಲ್ವಾ. ಸೊ ಟೋಟಲಾಗಿ ಎಷ್ಟಾಗುತ್ತೆ, 3 sp2 ಹೈಬ್ರಿಡ್ ಆರ್ಬಿಟಲ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇವಾಗ 2ನ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಯಾವುದಾದ್ರೂ 2ನ ನಾವೇನು ಮಾಡ್ತೀವಿ, ಯುಟಿಲೈಸ್ ಮಾಡ್ಕೊಂಡಿದ್ರೆ ಅಲ್ಲಿಗೆ 1 ಆರ್ಬಿಟಲ್ಸ್ ಆಗೇ ಉಳ್ಕೊಳುತ್ತೆ. ನೋಡಿ ಯಾವುದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ನಮಗೆ ಯಾವುದನ್ನ ಪ್ರಿನ್ಸಿಪಲ್ ಆಕ್ಸಿಸ್ ಆಗಿ ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿಗೆ ಒಂದು p ಆರ್ಬಿಟಲ್ ಏನಾಗುತ್ತೆ, ಅನ್ಹೈಬ್ರಿಡೈಸ್ಡ್ ಆಗುತ್ತೆ, ಇನ್ವಾಲ್ವ್ ಆಗಿರಲ್ಲ ಅಲ್ವಾ. ಸೊ ಒಂದು ಪಿ ಆರ್ಬಿಟಲ್ಸ್, ಯಾವ ಪಿ ಆರ್ಬಿಟಲ್ಸು ಹೈಬ್ರಿಡ್ ಆರ್ಬಿಟಲ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗಿರೋಲ್ವೋ ಅದನ್ನು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ದಿಸ್ ಈಸ್ ಆ್ಯಕ್ಚುಲಿ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡು ಇವಾಗ ಮೂವ್ ಆಗೋಣ ಆರ್ಬಿಟಲ್ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ಗೆ. ಸೊ ಆಲ್ ದ ಕಾರ್ಬನ್ ಆಟಮ್ಸ್ ಆಫ್ ಬೆನ್ಝೀನ್, ಓಕೆ,
ಬರಬೇಕಿಲ್ಲಿ. ಬೆನ್ಸಿನ್ ಆರ್ sp2 ಹೈಬ್ರಿಡೈಸರ್ಡ್ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು. 6 ಕಾರ್ಬನ್ನು ಸಹ ಯಾವ ಹೈಬ್ರಿಡೈಸರ್ಡ್ ಆಗಿರುತ್ತೆ, sp2 ಹೈಬ್ರಿಡೈಸರ್ಡ್ ಆಗಿರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇಟ್ ಹ್ಯಾಸ್ 6 ಸಿಗ್ಮಾ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಓಕೆ ಆ್ಯಂಡ್ 6 sigma bonds between carbon and hydrogen. Total there are 12 sigma bonds, and also it has 3 pi bonds between carbon double bond. So benzene ring ನಿಮಗೆ ಆಲ್ರೆಡಿ ನಿಮಗೆ ಬೆನ್ಸಿನ್ ರಿಂಗ್ ಗೊತ್ತಿರುತ್ತೆ. ಸೊ ಬೆನ್ಸಿನ್ ರಿಂಗ್ ಯಾವ ಥರ ಬರಿತೀವಿ ನಾವು, ಎಕ್ಸಾಗೋನಲ್ ಶೇಪ್ ಈ ಥರ ಬರಿತೀವಿ ಅಲ್ವಾ. ಸೊ ಎಕ್ಸಾಗೋನಲ್ ಶೇಪ್ ಬರೆದು ಏನು ಬರಿತೀವಿ ಅಂತಂದರೆ ನೋಡಿ, ಸೊ ಅದಕ್ಕೆ ಈ ಥರ ಡಬಲ್ ಬಾಂಡು, ಸಿಂಗಲ್ ಬಾಂಡ್, ಆಲ್ಟರ್ನೇಟ್ ಡಬಲ್ ಆ್ಯಂಡ್ ಸಿಂಗಲ್ ಬಾಂಡನ್ನು ಬರಿತೀವಿ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಬೆನ್ಸಿನ್. ಸೊ ಈ ಬೆನ್ಸಿನಲ್ಲಿ ಈಚ್ ಕಾರ್ನರ್ ಏನು ಇಂಡಿಕೇಟ್ ಮಾಡುತ್ತೆ, ಒಂದೊಂದು ಕಾರ್ಬನ್ ಪ್ರೆಸೆಂಟ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ ಅಲ್ವಾ. ಸೊ ಅದ್ರ ಜೊತೆಗೆ ನಿಮಗೆ ಗೊತ್ತಿದೆ, ಸೊ ಕಾರ್ಬನ್ದು ವೇಲೆನ್ಸಿ ಎಷ್ಟು ಅಂತ ಹೇಳ್ಕೊಟ್ಟಿದ್ದೆ 4. ಸೊ ವೇಲೆನ್ಸಿ ಅಂತಂದ್ರೇನು, ನಂಬರ್ ಆಫ್ ಬಾಂಡು ಅಲ್ವಾ. ಸೊ 4 ಬಾಂಡ್ ಫಾರ್ಮೇಷನ್ ಆಗೋಷ್ಟು ಕೇಪಬಿಲಿಟಿ ಯಾವುದಕ್ಕೆ, ಕಾರ್ಬನ್ಗೆ ಇರುತ್ತೆ. ಸೊ ಇಲ್ಲಿ 6 ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಒಂದೊಂದು ಕಾರ್ಬನಲ್ಲೂ ಸಹ ಏನಾಗಿದೆ, ಆಲ್ರೆಡಿ 3 ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ 4th ಒನ್ ಏನಾಗಿರುತ್ತೆ, ಹೈಡ್ರೋಜನ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಅಂದರೆ ಒಂದೊಂದು ಕಾರ್ಬನ್ನು ಸಹ ನಾವು ಕೆಕ್ಯುಲರ್ ಸ್ಟ್ರಕ್ಚರಲ್ಲಿ ಹೇಳಿದ್ದ, ಸೊ ಒಂದೊಂದು ಕಾರ್ಬನಲ್ಲೂ ಸಹ ಏನಾಗಿರುತ್ತೆ, ಒಂದೊಂದು ಹೈಡ್ರೋಜನ್ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ನೋಡಿ ಈ ಥರ ಅಟ್ಯಾಚ್ ಆಗಿರುತ್ತೆ ಥ್ರೂ ದ ಸಿಂಗಲ್ ಬಾಂಡ್ ಥ್ರೂ. ಸೊ ನೆಕ್ಸ್ಟ್ ಹಾಗಾದರೆ ಎಷ್ಟು ಸಿಗ್ಮಾ ಬಾಂಡ್ ಪ್ರೆಸೆಂಟ್ ಇದೆ, ಹಾಗಾದರೆ ಎಷ್ಟು ಪೈ ಬಾಂಡ್ ಪ್ರೆಸೆಂಟ್ ಇದೆ ನೋಡಿ. ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋ ಎಲ್ಲ ಬಾಂಡು ಸಹ ಏನಾಗಿರುತ್ತೆ, ಸಿಗ್ಮಾ ಬಾಂಡ್ ಆಗಿರುತ್ತೆ. ಸೊ ಟೋಟಲ್ ಆಗಿ ಹಾಗಾದರೆ ಎಷ್ಟಾಯಿತು, 6 ಓಕೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಯಿತು ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಇನ್ನು ನೆಕ್ಸ್ಟ್ ಹೋಗೋಣ ಕಾರ್ಬನ್ ಮಧ್ಯ. ಸೊ ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು, ಡಬಲ್ ಬಾಂಡ್ ಅಂತಂದರೆ ಏನಂತ ಹೇಳ್ಕೊಟ್ಟಿದ್ದೆ ನಾನು. ಡಬಲ್ ಬಾಂಡ್ ಅಂತಂದರೆ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಇನ್ನೊಂದು ಏನಿರುತ್ತೆ ಅಂತ ಹೇಳ್ಕೊಟ್ಟಿದ್ದೆ, ಪೈ ಬಾಂಡ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಈ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದೆ ಅಂತಂದರೆ ಇಲ್ಲಿ ಸಿಂಗಲ್ ಬಾಂಡು ಸಹ ಪ್ರೆಸೆಂಟ್ ಇರುತ್ತೆ. ನೋಡಿ ನಾವು ಬರಿಬೇಕಾದ್ರೆ ಏನಾಗುತ್ತೆ, ಇದು ಡಿಲೋಕಲೈಸೇಷನ್ ಆಗ್ತಾ ಇರುತ್ತೆ. ಸೊ ಎಲ್ಲದರಲ್ಲೂ ಸಹ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲೊಂದು ಸಿಗ್ಮಾ ಬಾಂಡ್ 1 ಆಯಿತು. ಸೊ ದಿಸ್ ಈಸ್ ಆ್ಯಕ್ಚುಲಿ 2 3 ಓಕೆ 4 5 6. ಸೊ 6 ಸಿಗ್ಮಾ ಬಾಂಡು ಕಾರ್ಬನ್ ಮಧ್ಯೆ ಇದೆ. ಸೊ ಅಲ್ಲಿಗೆ ಟೋಟಲ್ ಎಷ್ಟಾಯಿತು, 12 ಸಿಗ್ಮಾ ಬಾಂಡ್ ಪ್ರೆಸೆಂಟ್ ಆಯಿತು. ಅದೇ ಥರ ಪೈ ಬಾಂಡ್ ಎಷ್ಟು ಪ್ರೆಸೆಂಟ್ ಇದೆ ಅಂತಂದರೆ, ಸೊ 3 ಡಬಲ್ ಬಾಂಡ್ ಪ್ರೆಸೆಂಟ್ ಇರೋದ್ರಿಂದ ಎಷ್ಟು ಪೈ ಬಾಂಡ್ ಪ್ರೆಸೆಂಟ್ ಇರುತ್ತೆ, 3 ಪೈ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಆರ್ ದ ಬೇಸಿಕ್ ಇನ್ಫಾರ್ಮೇಷನ್. ಸೊ ಇವಾಗ ನೋಡೋಣ, ಇಷ್ಟು ಗೊತ್ತಾಯಿತು ನಿಮಗೆ. 6 ಸಿಗ್ಮಾ ಬಾಂಡು ಓಕೆ ಬಿಟ್ವೀನ್ ದ ಕಾರ್ಬನ್ ಓಕೆ. ನೆಕ್ಸ್ಟ್ 6 ಸಿಗ್ಮಾ ಬಾಂಡು ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಟೋಟಲ್ ಆಗಿ ಎಷ್ಟಿರುತ್ತೆ, 12 ಸಿಗ್ಮಾ ಬಾಂಡ್ಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ 3 ಪೈ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಡಬಲ್ ಬಾಂಡ್. ಓಕೆ, ಇಷ್ಟು ಅರ್ಥ ಆಯಿತು ಅನ್ಕೊತೀನಿ. ಇವಾಗ ನೆಕ್ಸ್ಟ್ ಕ್ವಶನ್ಸ್ ಏನು ಅಂತಂದರೆ, ಈ ಸಿಗ್ಮಾ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ. ಓಕೆ, ಸಿಗ್ಮಾ ಬಾಂಡ್ ಬಿಟ್ವೀನ್ ಕಾರ್ಬನ್ ಹೈಡ್ರೋಜನ್ ಇರ್ಬೋದು, ಮತ್ತು ಕಾರ್ಬನ್ ಮಧ್ಯೆ ಸಿಗ್ಮಾ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ, ಈಚ್ ಕಾರ್ಬನ್ ಹ್ಯಾಸ್ 3 sp2 ಹೈಬ್ರಿಡ್ ಆರ್ಬಿಟಲ್ಸ್. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಸೊ 1 S ಮತ್ತು 2 P ಆರ್ಬಿಟಲ್ಸ್ ಕಂಬೈನ್ ಆಗಿ sp2 ಹೈಬ್ರಿಡೈಸೇಷನ್ ಆಗೋದ್ರಿಂದ ಟೋಟಲ್ ಆಗಿ 3 sp2 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗಿರುತ್ತೆ. ಅದು ಒಂದೊಂದು ಕಾರ್ಬನ್ಗೆ. ಓಕೆ, ಸೊ ಅದನ್ನು ನೋಡಿ ಈ ಥರ ಬರ್ಕೋಬೇಕು. ಇದರಲ್ಲಿ ನೋಡಿ ಇದು sp2. ಓಕೆ, ಸೊ ಎಷ್ಟು sp2 ಒಂದೊಂದು ಕಾರ್ಬನ್ಗೆ ನೋಡಿ ನಾವು ಎಷ್ಟು sp2 ಬರ್ಕೋಬೇಕು. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಕಾರ್ಬನ್ ಎಕ್ಸಾಗೋನಲಲ್ಲಿ ಬರ್ಕೊಬಿಡ್ಬೇಕು ನೀವು. ಸೊ ಆ ಥರ ಬರ್ಕೊಂಡ್ಮೇಲೆ ಒಂದೊಂದು ಕಾರ್ಬನ್ಗೂ ಸಹ ನಾವೇನು ಮಾಡಬೇಕು, ಇವಾಗ ಒಂದು 3 sp2 ಹೈಬ್ರಿಡ್ ಆರ್ಬಿಟಲ್ಸನ್ನು ಈ ಥರ ಬರ್ಕೋಬೇಕು. ಓಕೆ, ಇದೆಲ್ಲ ಏನು ಅಂತಂದರೆ sp2. ಒಂದು ಕಾರ್ಬನ್ಗೆ ನೋಡಿ 3 sp2 ಇದೆ, sp2 ಓಕೆ. ಇಲ್ಲೂ ಅಷ್ಟೇ ಒಂದೊಂದು ಕಾರ್ಬನ್ಗೆ ಏನು ಮಾಡಬೇಕು ನೀವು, 3 sp2 ಹೈಬ್ರಿಡ್ ಆರ್ಬಿಟಲ್ಸನ್ನು ಬರ್ಕೋಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ಇವಾಗ. ಓಕೆ, ಸೊ ನೆಕ್ಸ್ಟು 2 ಔಟ್ ಆಫ್ 3 ಹೈಬ್ರಿಡ್ ಆರ್ಬಿಟಲ್ಸ್. ಸೊ 3 ಹೈಬ್ರಿಡ್ ಆರ್ಬಿಟಲ್ಸ್ ಇತ್ತಲ್ವ, ಅದರಲ್ಲಿ 2 ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗುತ್ತೆ ಅಂತಂದರೆ, ಓವರ್ಲ್ಯಾಪ್ ಆಕ್ಸಿಯಲಿ ವಿತ್ ದ ಸಿಮಿಲರ್ sp2 hybrid orbitals of a neighboring carbon atoms are either side to form carbon sigma bond. So 3 hybrid orbitals ಇತ್ತು, sp2 hybrid orbitals. ಸೊ ಫಸ್ಟ್ ನೋಡಿ ಇದೆರಡು ಇಷ್ಟನ್ನು ತೊಗೊಳ್ಳೋಣ ನಾವು ಇವಾಗ. ಓಕೆ, 2 ಕಾರ್ಬನ್ಸ್ ತೊಗೊತಾ ಇದ್ದೀನಿ. ಒಂದೊಂದರಲ್ಲಿ ಏನಾಗಿದೆ 3 ಇದೆ. ಆ 3ಅಲ್ಲಿ ಏನಾಗಿದೆ ಅಂತಂದರೆ ನೋಡಿ 2 ಹೈಬ್ರಿಡ್
ಹೈಬ್ರಿಡ್ ಆರ್ಬಿಟಲ್ಸ್ sp2 ನೋಡಿ ಇದೊಂದು 2 ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗುತ್ತೆ ಅಂತಂದರೆ ಸೊ ಒಂದೇ ಕಾರ್ಬನ್ದು 2 ಹೈಬ್ರಿಡ್ ಆರ್ಬಿಟಲ್ಸು ನೋಡಿ 2 ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗ್ತಾ ಇದೆ ಅಂತಂದರೆ ನೈಬರಿಂಗ್ ಸೇಮ್ ಹೈಬ್ರಿಡ್ ಆರ್ಬಿಟಲ್ ಜೊತೆಗೆ ಏನಾಗ್ತಾ ಇದೆ ಹೆಡ್ ಆನ್ ಓವರ್ಲ್ಯಾಪ್ ಅಥವಾ ಆಕ್ಸೆಲ್ ಓವರ್ಲ್ಯಾಪ್ ಆಗಿ ಏನಾಗ್ತಾ ಇದೆ ಇಲ್ಲಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ ನೋಡಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ ಸೊ ಸಿಗ್ಮಾ ಬಾಂಡ್ ಯಾವ ಥರ ಆಗುತ್ತೆ ಕಾರ್ಬನ್ ಮಧ್ಯೆ ಸಿಗ್ಮಾ ಬಾಂಡ್ ಯಾವ ಥರ ಆಗುತ್ತೆ ಅಂತಂದರೆ ಸೊ ಒಂದು ಕಾರ್ಬನ್ದು sp2 ಇನ್ನೊಂದು ಕಾರ್ಬನ್ದು sp2 ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗುತ್ತೆ ಅಂತಂದರೆ ಕಂಬೈನ್ ಆಗಿ ಏನಾಗುತ್ತೆ ನಮಗೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಓಕೆ ಸೊ ನೋಡಿ ಎಲ್ಲೆಲ್ಲಿ ಎಲ್ಲ ಇದರಲ್ಲೂ ಸಹ ಏನಾಗುತ್ತೆ ಅಂತಂದರೆ ಒಂದೊಂದು ಕಾರ್ಬನ್ನು ಸಹ ಏನಾಗುತ್ತೆ ನೈಬರಿಂಗ್ ಗ್ರೂಪ್ ಜೊತೆಗೆ ಏನಾಗುತ್ತೆ ಕಂಬೈನ್ ಆಗಿ ಓಕೆ ಸೊ ಏನಾಗುತ್ತೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಸೊ ದಿಸ್ ಈಸ್ ದ ನೆಕ್ಸ್ಟ್ ಹೋಗೋದಾದರೆ ದ ಥರ್ಡ್ ಹೈಬ್ರಿಡ್ ಆರ್ಬಿಟಲ್ಸ್ ಸೊ 3 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗಿತ್ತು ಸೊ 2 ಏನಾಯಿತು ನೈಬರಿಂಗ್ ಕಾರ್ಬನ್ ಜೊತೆಗೆ ಏನಾಯಿತು ಅಂತಂದರೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ಗೆ ಇನ್ವಾಲ್ವ್ ಆಯಿತು ಸೊ ಇನ್ನು ಉಳ್ಕೊಂಡಿದ್ದು ಒಂದಿತ್ತಲ್ವ ಥರ್ಡ್ ಹೈಬ್ರಿಡ್ ಆರ್ಬಿಟಲ್ಸ್ ಇತ್ತಲ್ಲ ಅದು ಓವರ್ಲ್ಯಾಪ್ಸ್ ವಿತ್ 1s ಆರ್ಬಿಟಲ್ಸ್ ಆಫ್ ಹೈಡ್ರೋಜನ್ ಟು ಫಾರ್ಮ್ CH ಸಿಗ್ಮಾ ಬಾಂಡ್ಸ್ ಸೊ ಇನ್ನು ನೆಕ್ಸ್ಟ್ ಹೈಡ್ರೋಜನ್ ತೊಗೊಂಡ್ರೆ ನಿಮ್ಗೆ ಗೊತ್ತಿದೆ ಹೈಡ್ರೋಜನ್ದು ಅಟಾಮಿಕ್ ನಂಬರ್ ಎಷ್ಟಿರುತ್ತೆ 1 ಇರುತ್ತೆ ಸೊ 1 ಯಾವುದ್ರಲ್ಲಿ ಪ್ರೆಸೆಂಟ್ ಇರುತ್ತೆ ನಿಮ್ಗೆ ಗೊತ್ತಿದೆ 1s1 ಅಂತಲೇ ನಾವು ಇಂಡಿಕೇಟ್ ಮಾಡ್ತೀವಿ ಸೊ ಬರೀ s ಆರ್ಬಿಟಲ್ ಮಾತ್ರ ಪ್ರೆಸೆಂಟ್ ಇರೋದ್ರಿಂದ ಅದು ಯಾವ ಶೇಪಲ್ಲಿ ಇರುತ್ತೆ ಸೊ ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ ಸೊ ಒಂದು ಹೈಡ್ರೋಜನಲ್ಲಿರೋಂಥ 1s ಆರ್ಬಿಟಲ್ಸು ಸೊ ಕಾರ್ಬನಲ್ಲಿ ಇರೋಂಥ sp2 ಹೈಬ್ರಿಡ್ ಆರ್ಬಿಟಲ್ ಜೊತೆಗೆ ಕಂಬೈನ್ ಆಗಿ ಏನಾಗುತ್ತೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಸೊ ಹಾಗಾದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಯಾವ ಥರ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಕಾರ್ಬನ್ದು sp2 ಹೈಡ್ರೋಜನ್ದು s ಆರ್ಬಿಟಲ್ಸ್ ಕಂಬೈನ್ ಆಗಿ ಸೊ ಯಾವ ಥರ ನೋಡಿ ಈ ಥರ ಕಂಬೈನ್ ಆಗಿ ಏನಾಗುತ್ತೆ ಅಂತಂದರೆ ನಮಗೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಓಕೆ ಸೊ ಈ ಥರ ಏನಾಗುತ್ತೆ ಅಂತಂದರೆ 6 ಸಿಗ್ಮಾ ಬಾಂಡು ಬಿಟ್ವೀನ್ ದ ಕಾರ್ಬನ್ ಹಾಗೇನೆ 6 ಸಿಗ್ಮಾ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಏನಾಗುತ್ತೆ ಬಾಂಡ್ ಫಾರ್ಮೇಷನ್ ಆಗುತ್ತೆ ಸೊ ನೆಕ್ಸ್ಟ್ ಹೋಗೋಣ ನಮಗೆ ಪೈ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತ ದ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ಸ್ ಆಫ್ ಈಚ್ ಕಾರ್ಬನ್ ಆಟಮ್ ಓವರ್ಲ್ಯಾಪ್ಸ್ ಸೈಡ್ ವೈಸ್ ಟು ಫಾರ್ಮ್ ಅ ಡಿಲೋಕಲೈಸ್ಡ್ ಪೈ ಎಲೆಕ್ಟ್ರಾನ್ ಕ್ಲೋಡ್ ಅಬೋವ್ ಆ್ಯಂಡ್ ಬಿಲೋ ದ ಪ್ಲೇನ್ ಆಫ್ ಬೆನ್ಸಿನ್ ರಿಂಗ್ ಸೊ ನೆಕ್ಸ್ಟ್ ಏನಾಗುತ್ತೆ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನಾನು ಒಂದು ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ಸ್ ಏನಾಗಿರುತ್ತೆ ಉಳ್ಕೊಂಡಿರುತ್ತೆ ಅದು ಯಾವ ಶೇಪಲ್ಲಿ ಇರುತ್ತೆ ನೋಡಿ ಡಂಬಲ್ ಶೇಪಲ್ಲಿ ಇರುತ್ತೆ ಅಲ್ವಾ ಸೊ ಒಂದೊಂದು ಕಾರ್ಬನ್ಗೂ ಸಹ ಏನಾಗುತ್ತೆ ಒಂದೊಂದು p ಆರ್ಬಿಟಲ್ಸ್ ಹಾಗೆ ಉಳ್ಕೊಳ್ಳುತ್ತೆ ನೋಡಿ 6 ಕಾರ್ಬನ್ಸ್ ಇರುತ್ತೆ ನಮಗೆ ಅಲ್ವಾ 6 ಕಾರ್ಬನ್ಸು ಓಕೆ ಈ 6 ಕಾರ್ಬನ್ಸ್ಗೂ ಸಹ ನಾವೇನು ಮಾಡ್ತೀವಿ ಡಂಬಲ್ ಶೇಪಲ್ಲಿ ಏನು ಮಾಡ್ತೀವಿ p ಆರ್ಬಿಟಲ್ಸ್ ಬರಿತೀವಿ ಸೊ ಎಲ್ಲ p ಆರ್ಬಿಟಲ್ಸನ್ನು ನೋಡಿ ಈ ಥರ ಬರ್ಕೊತೀವಿ ನಾವು ಇದೆಲ್ಲ p ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಸೊ ಈ p ಆರ್ಬಿಟಲ್ಸ್ ಡಂಬಲ್ ಶೇಪ್ ಇರುತ್ತೆ ಸೊ ಇಲ್ಲೇನಾಗುತ್ತೆ ಅಂತಂದರೆ ಒಂದು p ಆರ್ಬಿಟಲ್ಸ್ ಒಂದು ಕಾರ್ಬನ್ದು ಇನ್ನೊಂದು p ಆರ್ಬಿಟಲ್ಸ್ ಇನ್ನೊಂದು ಕಾರ್ಬನ್ದು ಏನಾಗುತ್ತೆ ಅಂತಂದರೆ ಸೈಡ್ ವೈಸ್ ಓವರ್ಲ್ಯಾಪ್ ಆಗುತ್ತೆ ಏನಾಗುತ್ತೆ ಸೈಡ್ ವೈಸ್ ಓವರ್ಲ್ಯಾಪ್ ಆಗುತ್ತೆ ಸೊ ಸೈಡ್ ವೈಸ್ ಓವರ್ಲ್ಯಾಪ್ ಏನಾಗುತ್ತೆ ಅಂತಂದರೆ ನಮಗೆ ಪೈ ಎಲೆಕ್ಟ್ರಾನ್ ಕ್ಲೋಡ್ ಫಾರ್ಮೇಷನ್ ಆಗುತ್ತೆ ಅದನ್ನೇ ನಾವೇನಂತ ಕರಿತೀವಿ ಪೈ ಬಾಂಡ್ ಅಂತ ಕರಿತೀವಿ ನೋಡಿ ಸೊ ಏನಾಯಿತು ಇಲ್ಲಿ 3 ಸೆಟ್ ಫಾರ್ಮೇಷನ್ ಆಯ್ತಲ್ವ ಇದೊಂದು ಪೈ ಓಕೆ ಇಲ್ಲೊಂದು ಪೈ ಮತ್ತು ಇಲ್ಲೊಂದು ಪೈ ಸೊ ಟೋಟಲಾಗಿ ಏನಾಯಿತು 3 ಪೈ ಬಾಂಡ್ ಫಾರ್ಮೇಷನ್ ಆಯಿತು ಬಿಟ್ವೀನ್ ದ ಕಾರ್ಬನ್ ಅಲ್ವಾ ಕಾರ್ಬನ್ ಮಧ್ಯ ಏನಾಯಿತು 3 ಪೈ ಬಾಂಡ್ ಫಾರ್ಮೇಷನ್ ಆಯಿತು ಯಾವ ಥರ ಫಾರ್ಮೇಷನ್ ಆಯಿತು ಒಂದು ಕಾರ್ಬನ್ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ಸ್ ಇನ್ನೊಂದು ಕಾರ್ಬನಲ್ಲಿರೋಂಥ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ಸ್ ಜೊತೆಗೆ ಸೈಡ್ ವೈಸ್ ಓವರ್ಲ್ಯಾಪ್ ಆಗಿ ಏನಾಗುತ್ತೆ ಪೈ ಎಲೆಕ್ಟ್ರಾನ್ ಕ್ಲೋಡ್ ಫಾರ್ಮೇಷನ್ ಆಗುತ್ತೆ ಇದನ್ನ ಏನಂತ ಕರಿತೀವಿ ನಾವು ಪೈ ಬಾಂಡ್ ಅಂತ ಕರಿತೀವಿ ಸೊ ಟೋಟಲಾಗಿ ಈ ಥರ 3 ಪೈ ಬಾಂಡ್ ಫಾರ್ಮೇಷನ್ ಆಗುತ್ತೆ ಹಾಗಾದರೆ ಟೋಟಲಾಗಿ ಬೆನ್ಸಿನಲ್ಲಿ 12 ಸಿಗ್ಮಾ ಬಾಂಡ್ ಇರುತ್ತೆ 3 ಪೈ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆಲ್ ದ ಬೆಸ್ಟ್